ಇಲ್ಲಿ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರುಗಳು ಹಿಂದಿ ಭಾಷೆಯನ್ನು ಬಳಸಿ ಬ್ಯಾನರ್ ಹಾಕಿ ಕನ್ನಡ ಬಳಸದೆ ಅವರು ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಸ್ಟ್ರೈಕ್ ಮಾಡಿದ್ದಾರೆ. ಸಂಘಟನೆಯ ಹತ್ತಿಕ್ಕೋಸ್ಕರ ಇವರು ಪೊಲೀಸ್ನವ್ರ ಜೊತೆ ಶಾಮೀಲಾಗಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಈಗ ಎಲ್ಲರನ್ನೂ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಈಗ ಬೋರಿಂಗ್ ಹಾಸ್ಪಿಟಲ್ ಮೆಡಿಕಲ್ ಮಾಡ್ತಾರೆ, ಜಡ್ಜ್ ಹೋಮ್ ಆಫೀಸ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ನಾವು ನ್ಯಾಯಾಲಯದ ಮುಂದೆ ಇದು ಯಾವುದೇ ರೀತಿಯ ಕಂಪ್ಲೇಂಟ್ ಆಗಲಿ FIR ಆಗಲಿ ಯಾವುದೇ ಇಂಗ್ರೀಡಿಯೆಂಟ್ಸು ಇದಕ್ಕೆ ಅಟ್ಯಾಚ್ ಆಗೋದಿಲ್ಲ. ಉದ್ದೇಶಪೂರ್ವಕವಾಗಿ ಸಂಘಟನೆ ಹತ್ತಿಕ್ಕೋದಕ್ಕೋಸ್ಕರ ಇವರು FIR ಮಾಡಿರೋದ್ರಿಂದ ನ್ಯಾಯಾಲಯದ ಗಮನ ಸೆಳೆದು ನಾವು ಆಗಲೇ ಬಿಡಿಸೋದಕ್ಕೆ ಪ್ರಯತ್ನ ಇವತ್ತೇ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ 41 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಬೋರಿಂಗ್ ಹಾಸ್ಪಿಟಲ್ ಎಲ್ಲ ಮೆಡಿಕಲ್ ಚೆಕಪ್ ಆಗುತ್ತೆ. ಫಿಟ್ ಇದ್ದಾರೆ, ಹೆಲ್ತ್ ವೈಸ್ ಅಂತ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ಮೇಲೆ ಅವ್ರು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಲಯದ ಮುಂದೆ ನಾವು ಎಲ್ಲರ ವಕಾಲತ್ತುಗಳನ್ನ ಸಲ್ಲಿಸಿ ಬೇಲ್ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ ನಾವು ನ್ಯಾಯಾಲಯದಲ್ಲಿ ಈಗಲೇ ಸೆಲ್ಫ್ ಫಂಡ್ ಮೇಲೆ ಬಿಡಬೇಕು. ಇವರು ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಹೋರಾಟ ಮಾಡಕ್ಕೆ ಹೋಗಿರೋದು ಬಿಟ್ರೆ ಭಾಷೆಗೋಸ್ಕರ ಹೋರಾಟ ಮಾಡಿರೋದು. ಮತ್ತೆ ಹಿಂದಿ ಕನ್ನಡದ ಬಳಸದೆ ಇವರು ಬ್ಯಾನರ್ ಹಾಕೊಂಡು ಕರ್ನಾಟಕದಲ್ಲಿ ಇವರು ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕನ್ನಡ ಭಾಷೆ ಬಳಸದೆ ಮಾಡಿರೋದ್ರಿಂದ ಯಾಕೋ ಕಾನೂನೇ ಈಗ ಇದೇ ಕರ್ನಾಟಕ ಈ ಪ್ರೆಸೆಂಟ್ ಕರ್ನಾಟಕ ಸರ್ಕಾರವು ಕೂಡ 60% ಯಾವುದೇ ಬೋರ್ಡು ಯಾವುದೇ ಒಂದು ಇದು ಮಾಡಬೇಕು ಕೂಡ 60% ಬಳಸಬೇಕು ಅಂತ ಮಾಡಿರೋದ್ರಿಂದ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಮಾಡಿರೋದು ರಾಂಗು. ಅದ್ರಿಗೆ ಇವ್ರು ಯಾವುದೇ ತಪ್ಪು ಮಾಡದೇ ಇದ್ರು ಈ ಒಂದು ಯಾವುದೇ ಸೆಂಟ್ರಲ್ ಕೇಂದ್ರ ಸರ್ಕಾರದ ಒಂದು ಇನ್ಫ್ಲೂಯೆನ್ಸ್ ಮೂಲಕ ಇವರು ಅರೆಸ್ಟ್ ಮಾಡಿಸಿದ್ದಾರೆ. FIR ಆದ ತಕ್ಷಣ ಮೆಡಿಕಲ್ ಏನು ಟೆಸ್ಟ್ ಮಾಡಿಸ್ತಲೇ ಪ್ರೊಡ್ಯೂಸ್ ಮಾಡಕ್ ಬರೋದು. ಬಿಫೋರ್ ಪ್ರೊಡ್ಯೂಸ್ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಮೆಡಿಕಲ್ ಟೆಸ್ಟ್ ಮಾಡಿಸಿನೇ ಪ್ರೊಸೀಜರ್ ಫಾಲೋ ಅಪ್ ಮಾಡಿನೇ ಮಾಡಿಸ್ಬೇಕು ಅಂತ ಕಾನೂನು ಇದೆ. ಅದರಿಂದ ಮಾಡ್ತಾ ಇದ್ದಾರೆ. 41 ಜನದ ಮೇಲೂ FIR ಆಗಿದೆ. FIR ಆಗಿದ್ಮೇಲೆ ನ್ಯಾಯಾಲಯದ ಮುಂದಕ್ಕೆ ಇವ್ರನ್ನ ಹಾಜರುಪಡಿಸೋಕ್ಕಿಂತ ಮೊದಲು ವೈದ್ಯಕೀಯ ತಪಾಸಣೆ ಮಾಡಿಸೋದು ಕಡಾಖಂಡಿತವಾಗಿರೋದ್ರಿಂದ ಆದ್ಮೇಲೆ ಮಾಡ್ತಾರೆ. ನ್ಯಾಯಾಲಯದಲ್ಲಿ ಎಲ್ಲ ಕಂಪ್ಲೇಂಟ್ ಎಲ್ಲ ಡೀಟೇಲ್ಸ್ ಎಲ್ಲ ಆರ್ಗ್ಯುಮೆಂಟ್ ಆಗುತ್ತೆ. ಅವರು ಗಣನೆಗೆ ಇದು ಸುಳ್ಳು ಕೇಸು ಅಂತ ಮನವರಿಕೆ ಆದ್ರೆ ಈಗಲೇ ಬಿಡ್ಬೋದು. ಅವ್ರಿಗೆ ಏನಾರು ಗಣನೆಗೆ ಬರಲಿಲ್ಲ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೋದು. ಅಲ್ಲಿ ಪುನಃ ನಾಳೆ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಪ್ರೊಡ್ಯೂಸ್ ಮಾಡಬಹುದು, ಇಲ್ಲದೆ ಹೋದ್ರೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ಹೋಮ್ ಆಫೀಸ್ ಪ್ರೊಡ್ಯೂಸ್ ಮಾಡಿರೋದ್ರಿಂದ ನಾವು ವಕೀಲರುಗಳು ಬೇಲ್ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ ಅನ್ನ ಮಾಡ್ತೀವಿ. ಬೇಲ್ ಅಪ್ಲಿಕೇಶನ್ ಹಾಕ್ತಿವಿ. ಪ್ರಾಸಿಕ್ಯೂಟರ್ ಕೂಡ ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ. ನ್ಯಾಯಾಲಯದ ಗಣನೆಗೆ ತಗೊಂಡು ಬೇಲ್ ಆಗಕ್ಕೆ ಚಾನ್ಸ್ ಇದೆ. 14 ದಿವಸ ಯಾವುದೇ ಒಂದು ರಿಮೈಂಡ್ 14 ದಿವಸ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ರೆ ಇಲ್ಲವರು ಇಲ್ಲೇನೆ ನ್ಯಾಯಾಲಯದ ಮುಂದೆ ಬಿಟ್ರೆ ಇಲ್ಲ ಬೇಕಾಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.